ನಮಸ್ತೆ ಎಲ್ಲ ಸ್ವಚ್ಛ ಮನಸ್ಸುಗಳಿಗೆ. ಈ ನಾಡಿನ ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಈ ಜಿಲ್ಲೆಯನ್ನು ರಾಕಿ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಯಾವುದು ಹೇಳಿ? ಸಂಪೂರ್ಣವಾಗಿ ಡೆಕ್ಕನ್ ಪ್ರದೇಶದಲ್ಲಿ ಆವೃತವಾಗಿರುವ ಕರ್ನಾಟಕದ ತೊಗರಿಯ ಕಣಜ ಕಲಬುರಗಿ. ಈ ಕಲಬುರಗಿ ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಔರಂಗಜೇಬನ ಸೇನಾಧಿಪತಿಯಾದ ಅಶಫ್ ಜಾನು ಹೈದರಾಬಾದ್ ಸಂಸ್ಥಾನವು ನಿರ್ಮಾಣ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಅಂದರೆ ಇತ್ತೀಚೆಗೆ 2021ರ ನಂತರ ನಮ್ಮ ಗುಲ್ಬರ್ಗವನ್ನು ಕಲಬುರಗಿ ಜಿಲ್ಲೆ ಎಂದು ಕರೆಯಲಾಗುತ್ತದೆ. ಅಶಫ್ ಜಾನು ಹೈದರಾಬಾದ್ ಪ್ರಾಂತ್ಯವನ್ನು ರಚನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಈ ನಮ್ಮ ಕಲಬುರಗಿ ಜಿಲ್ಲೆ ಒಳಪಡುತ್ತಾ ಭಾಷಾವಾರಗಳ ಆಧಾರದ ಮೇಲೆ ನಮಗೆ ಮೈಸೂರು ರಾಜ್ಯ ಎಂಬ ಕನ್ನಡಿಗರಿಗಾಗಿ ಒಂದು ಹೊಸ ರಾಜ್ಯವಾಯಿತು. ಆ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ 2 ತಾಲೂಕುಗಳನ್ನು ಹೊರತುಪಡಿಸಿ ನಮಗೆ ಕಲಬುರಗಿ ಜಿಲ್ಲೆಯು ರಚನೆ ಆಯಿತು. 4 ಕಂದಾಯ ಆಡಳಿತ ವಿಭಾಗದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯು ಒಂದು. ಈ 4 ಕಂದಾಯ ಆಡಳಿತ ವಿಭಾಗಕ್ಕೆ ಹೋಲಿಸಿಕೊಂಡರೆ ಅತಿ ತೀರಾ ಹಿಂದುಳಿದ ಪ್ರದೇಶ ಯಾವುದಪ್ಪ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಇಲ್ಲಿಂದ ನಮಗೆ ವಿಡಿಯೋ ಆರಂಭ ಆಗುತ್ತಾ. ಇದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನ. ಬನ್ನಿ ನಾವು ಈ ದೇವಸ್ಥಾನ ನೋಡಿಕೊಂಡು ಹಾಗೆ ಅದರ ಬಗ್ಗೆ ವಿವರಿಸುತ್ತಾ ಹೋಗೋಣ. ಇದು ಶರಣಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಂದರೆ ಅರಳಗುಂಡಿಗೆ ಶ್ರೀ ಶರಣಬಸವೇಶ್ವರವರ ಸಮಾಧಿ ಇದೆ. ಅಖಿಲ ಭಾರತ ಶಿವಾನುಭವ ಮಂಟಪ ಅಲ್ಲಿ ನಮಗೆ ಅಪೋಸಿಟ್ ಕಾಣ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮನೆ. ಅಂದರೆ ಈ ದೇವಸ್ಥಾನದ ದಾಸೋಹ ಕಾರ್ಯಕ್ರಮ ನಡೆಯುವುದು ಇದೇ ಸಂಸ್ಥಾನದಲ್ಲಿ. ಇಲ್ಲಿ ಕಾಣ್ತಾರಲ್ಲ ಪರಮ ಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪಾಜಿಯವರು ಮೊನ್ನೆ ತಾನೇ ಲಿಂಗೈಕ್ಯರಾದರು. ಗುರು ಲಿಂಗ ಜಂಗಮ್ಮ ಎಂಬ ತತ್ವಗಳನ್ನು ಅಳವಡಿಸಿಕೊಂಡಿರುವ ಕಲಬುರಗಿ ಶರಣ ಬಸವೇಶ್ವರರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಅಂದರೆ ಅರಳಗುಂಡಿಯಲ್ಲಿ 1746 1822 ಮಧ್ಯದಲ್ಲಿ ನಮಗೆ ಶರಣ ಬಸವೇಶ್ವರರ ಜೀವಿತಾವಧಿಯನ್ನು ನೋಡ್ತೀವಿ. ಬಸವಣ್ಣನವರ ಲಿಂಗಾಯತ ಧರ್ಮದ ಅವರ ತತ್ವಗಳನ್ನು ಪ್ರಚಾರ ಮಾಡುತ್ತಾ ನೊಂದು ಬೆಂದವರಿಗೆ ದಾಸೋಹ ಕಾರ್ಯಕ್ರಮವನ್ನು ನೀಡುತ್ತಾ ಕಲಬುರಗಿ ಬಂದು ಇಲ್ಲಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಬನ್ನಿ ಇಲ್ಲಿ ಅನ್ನೋ ದಾಸೋಹ ಕಾರ್ಯಕ್ರಮ ಹೇಗೆ ನಡೀತಿದೆ ಎಂದು ನಾವು ನೋಡಿಕೊಂಡು ಬರೋಣ. ಇದು ದಾಸೋಹ ಮಂಟಪ. ಹೇಗಿದೆಯಮ್ಮ ಪ್ರಸಾದ ಹೇಗಿದೆಯಮ್ಮ? ಹೌದಾ? ಯಾವ ಊರು? ಇದೇ ಊರನ? ಮಾರ್ನಿಂಗ್ 10ರಿಂದ ಶರಣಬಸವೇಶ್ವರ ಗರ್ಭಗುಡಿ. ಶರಣಬಸವೇಶ್ವರ ಮೂರ್ತಿ ಮತ್ತು ಅವರ ಗುರುಗಳಾದ ಮರುಳಾರಾಧ್ಯರ ಜೋಡಿ ಮೂರ್ತಿ. ಗಣೇಶ ಹಬ್ಬ ಇರೋದ್ರಿಂದ ಗಣಪನ ಆಗಮನ. ಹಿಂದೂ ಮಹಾಗಣಪತಿ ಕಲಬುರಗಿ ವಿಶೇಷ ರೀತಿಯಲ್ಲಿ ಗಣಪತಿಯನ್ನು ಕೂರಿಸ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ, ದೇವಸ್ಥಾನದ ಥರ ಮಾಡಿಬಿಟ್ಟಿದ್ದಾರೆ. ಇದು ನೋಡ್ರಿ ಕಲಬುರಗಿಯ ಕೋಟೆ. ನೀವು ಯಾವ ಜಿಲ್ಲೆಗೆ ಹೋದ್ರೂ ಒಂದು ಕೋಟೆ ಸಿಕ್ಕೇ ಸಿಗುತ್ತಾ. ಐತಿಹಾಸಿಕ ಹಿನ್ನೆಲೆ ಇರುವ ನಮ್ಮ ಕರ್ನಾಟಕದಲ್ಲಿ ಅನೇಕ ಕೋಟೆಗಳನ್ನು ನೀವು ನೋಡಿರಬಹುದು.
ಅದರಲ್ಲಿ ನಮ್ಮ ಕಲಬುರಗಿ ಕೋಟೆ ಶರಣ ಬಸವೇಶ್ವರರ ದೇವಸ್ಥಾನದ 1.5 ಕಿಲೋಮೀಟರ್ ಅಂತರದಲ್ಲಿರುವ ಕಲಬುರಗಿಯ ಕೋಟೆ ನಮ್ಮ ಕಾಕತೀಯ ರಾಜನಾದ ದುಲ್ಚಂದ್ ಅವರು ನಿರ್ಮಿಸಿದ ಕಲಬುರಗಿಯ ಕೋಟೆ. ರಲ್ಲಿ ದೆಹಲಿ ಸುಲ್ತಾನರ ಸಂಬಂಧವನ್ನು ಕಡಿದುಕೊಂಡು ಅಲ್ಲಾವುದ್ದೀನ್ ಬಹುಮನ್ ಶಾನು ಇಲ್ಲಿ ಅರಮನೆ, ಮಸೀದಿ ಮತ್ತು ಸಮಾಧಿಗಳನ್ನು ನಿರ್ಮಿಸಿ ಈ ಕೋಟೆಯನ್ನು ನವೀಕರಿಸಿದನು. ಹಾಗಾದರೆ ಈ ಕೋಟೆಯನ್ನು ನಿರ್ಮಿಸಿದ ವಸ್ತುಗಳು ಯಾವುವಂದರೆ ಬಸಾಲ್ಟ್, ಸುಣ್ಣದ ಗಾರೆ ಮತ್ತು ಗ್ರಾನೈಟ್ ಅನ್ನು ಬಳಸಲಾಗಿದೆ. ಬನ್ನಿ ಈ ಕೋಟೆಯನ್ನು ಹಾಗೆ ನೋಡ್ಕೊಂಡು ಬರೋಣ. ಕಲಬುರಗಿ ಕೋಟೆಯ ಒಳಗಡೆ ಒಂದು ಮಸೀದಿ ಕಾಣ್ತದೆ. ದಕ್ಷಿಣ ಭಾರತದಲ್ಲಿ ಇದು ಮೊದಲ ಮಸೀದಿ ಎಂದು ಹೇಳಲಾಗುತ್ತದೆ, ಜಾಮಿಯಾ ಮಸೀದಿ. ಇದು ಸುಲ್ತಾನರ ರಾಜಧಾನಿಯಾಗಿರ್ತಕ್ಕಂಥ ಕಲಬುರಗಿಯ ಆ ನೆನಪಿಗಾಗಿ ಈ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ ಅಂತ ನೋಡಿ. ಇದು ಜಾಮಿಯಾ ಮಸೀದಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ರಣಮಂಡಲ. ನಾವು ಕಲಬುರಗಿ ಜಿಲ್ಲೆಯ ರಾಜಕೀಯವನ್ನು ತೆಗೆದುಕೊಂಡರೆ 1 ಲೋಕಸಭೆ ಕ್ಷೇತ್ರ, 8 ವಿಧಾನಸಭೆ ಕ್ಷೇತ್ರವನ್ನು ಒಳಗೊಂಡಿದೆ. ಇಲ್ಲಿನ ಪ್ರಮುಖ ರಾಜಕೀಯ ವ್ಯಕ್ತಿಗಳು ಯಾರೆಂದರೆ ಮಾಜಿ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ಹಾಗೂ ಧರ್ಮಸಿಂಗ್. ಇವರು ಕಲಬುರಗಿ ಜಿಲ್ಲೆಯ ಪ್ರಮುಖ ರಾಜಕೀಯ ವ್ಯಕ್ತಿಗಳು. ಕಲಬುರಗಿ ರೈಲ್ವೆ ನಿಲ್ದಾಣ. ಈ ನಿಲ್ದಾಣವನ್ನು 2016ರಲ್ಲಿ A1 ನಿಲ್ದಾಣವೆಂದು ಗುರುತಿಸಲಾಗಿದೆ. ಕಲಬುರಗಿ ಯೂನಿವರ್ಸಿಟಿ ವಿದ್ಯೆಯ ಅಮೃತ ಎಂಬ ಧ್ಯೇಯ ವಾಕ್ಯದೊಂದಿಗೆ 1980ರಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಯೂನಿವರ್ಸಿಟಿ ಆರಂಭವಾಯಿತು. 34 ವಿಭಾಗಗಳು, 344 ಹೆಕ್ಟೇರ್ ಪ್ರದೇಶದಲ್ಲಿ ಆವೃತವಾಗಿರುವ ಕಲಬುರಗಿಯ ಯೂನಿವರ್ಸಿಟಿ ಬಸ್ಸಿನ ಸೌಲಭ್ಯವಿದೆ. ನೀವು ಯಾರಾದರೂ ಬಂದಪ್ಪ ಅಂದರೆ ವಿಶ್ವವಿದ್ಯಾಲಯ ಬಸ್ ಎಂಬ ನಮಗೆ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಈ ಬಸ್ಗಳು ಪ್ಯಾಸೆಂಜರ್ ಅಥವಾ ಸ್ಟೂಡೆಂಟ್ಗಳನ್ನು ಕರ್ಕೊಂಬರಲು ವ್ಯವಸ್ಥೆ ಮಾಡಿಕೊಡ್ತಾರೆ. ಇದು ಎಂಟ್ರೆನ್ಸ್ ಏನಿದೆ ಗುಲ್ಬರ್ಗ ಯೂನಿವರ್ಸಿಟಿಯ ಎಂಟ್ರೆನ್ಸ್. ಇದು ಶೇಡಮ್ನ ರೋಡ್ನ ನೀರಿರ್ತಕ್ಕಂಥ ಮತ್ತು 32 ಕಿಲೋಮೀಟರ್ ಮಳಖೇಡಕ್ಕೆ ಈ ರೋಡನ್ನು ಹೋಗತಕ್ಕಂಥ ಪ್ಲೇಸಲ್ಲಿ ರಚನೆ ಆಗಿರುವಂಥ ನಮ್ಮ ಯೂನಿವರ್ಸಿಟಿಯ ಗೇಟು. 344 ಹೆಕ್ಟೇರ್ ಅಂದರೆ ಸಣ್ಣದಲ್ಲ. ಇದು ಇಷ್ಟು ದೊಡ್ಡದಾದ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಕಲಬುರಗಿ ಯೂನಿವರ್ಸಿಟಿಯು ಅನೇಕ ಸಸ್ಯ ಸಂಪತ್ತುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅನೇಕ ವಿಭಾಗದ ಅಂದರೆ ಒಂದೊಂದು ವಿಷಯಗಳಿಗೆ ಸಪ್ರೇಟ್ ಆದ ವಿಭಾಗಗಳು ಈ ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಕಾಣಬಹುದಾಗಿದ್ದು, ನಾವು ಎಲ್ಲ ಏನಪ್ಪ ಅಂದರೆ ಡಿಗ್ರಿ ಲಾಸ್ಟ್ ಟೈಮೆಲ್ಲ ನಾವು ಇತ್ತೀಚೆಗೆ ನಮ್ಗೆ ರಾಯಚೂರು ಯೂನಿವರ್ಸಿಟಿ ಆಯಿತು. ಮೊದಲೆಲ್ಲ ನಮಗೆ ಕಲಬುರಗಿ ಯೂನಿವರ್ಸಿಟಿ ಬರ್ತಿತ್ತು ರಾಯಚೂರಿಗೆ ನಮ್ಮೆಲ್ಲರಿಗೂ ಆ ಕಡೆ. ಆದರೆ ಇವಾಗ ನಮ್ಮ ರಾಯಚೂರು ಸಪ್ರೇಟಾಗಿ ಯೂನಿವರ್ಸಿಟಿ ಆದ ಕಾರಣವಾಗಿ ನಮಗೆ ಗುಲ್ಬರ್ಗದಿಂದ ಕಡಿತಗೊಂಡಿದೆ. ಯೂನಿವರ್ಸಿಟಿಗೆ ಕೇಂದ್ರ ಬಸ್ ನಿಲ್ದಾಣದಿಂದ 5-10 ನಿಮಿಷಕ್ಕೆ ನಮಗೆ ಸರ್ಕಾರಿ ಬಸ್ಸುಗಳು ಇಲ್ಲಿಗೆ ರೀಚ್ ಆಗ್ತವೆ ಮತ್ತು ಇಲ್ಲಿಗೆ ಬರ್ತಾನೆ ಇರ್ತವೆ 15 ನಿಮಿಷ 10 ನಿಮಿಷಕ್ಕೂ. ಯೂನಿವರ್ಸಿಟಿಯಲ್ಲಿ ನಮಗೆ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಆದಂಥ ಹಾಸ್ಟೆಲ್ಗಳು ವ್ಯವಸ್ಥೆ ಇರ್ತವೆ ಸರ್ಕಾರದಿಂದ. ದೇವರಾಜ ಅರಸು ಆಗಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಪ್ರೇಟ್ ಹಾಸ್ಟೆಲ್ಗಳು ಸಹ ನಮಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ದೊರಕುತ್ತವೆ. ಇದು ದೇವರಾಜ ಅರಸರವರ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕಲಬುರಗಿ ಮೆಟ್ರಿಕ್ ನಂತರ ಸ್ಟ್ಯಾಚು ಇದೆಯಲ್ಲ
ಕಾರ್ಯಸೌಧ ಗುಲ್ಬರ್ಗ ಯೂನಿವರ್ಸಿಟಿಯ ಮೇನ್ ಆಡಳಿತ ವಿಭಾಗ ಅಥವಾ ಕಾರ್ಯಸೌಧ ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ಯೂನಿವರ್ಸಿಟಿ ಕಾರ್ಯಸೌಧ. ಕಲಬುರಗಿಯ ಇತಿಹಾಸ. ಈ ಕಲಬುರಗಿಯು ಮೊದಲು ರಾಷ್ಟ್ರಕೂಟರು ಆಳ್ವಿಕೆ ನಡೆಸ್ತಾರೆ. ನಂತರದಲ್ಲಿ ಬಂದವರೇ ಚಾಲುಕ್ಯರು ಸ್ವಲ್ಪ ಸಮಯದಲ್ಲಿಯೇ ತಮ್ಮ ಪ್ರಾಬಲ್ಯವನ್ನು ಮೆರೆದು ಈ ಭಾಗವನ್ನು ಆಕ್ರಮಿಸಿಕೊಳ್ಳುವರು. ನಂತರ ಕಲಚೂರಿಗಳು 12ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸ್ತಾರೆ. ಇಲ್ಲಿ ಇರ್ತಕ್ಕಂಥ ಏನಿದೆ ಫಿರಂಗಿಗಳು ವಿಶ್ವದಲ್ಲಿ ಅತಿ ದೊಡ್ಡ ಫಿರಂಗಿಗಳೆಂದು ನಾಮಾಂಕಿತ ಪಡೆದುಕೊಂಡಿರುವಂತೆ ಇವು ಕಲಬುರಗಿ ಕೋಟೆ ಒಳಗಡೆ ಈ ಫಿರಂಗಿಗಳು ನಮಗೆ ಸಿಗುತ್ತವ. 2014ರಲ್ಲಿ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಯಲ್ಲಿ ಈ ಕೋಟೆಗಳನ್ನು ಸೇರ್ಪಡೆಗೊಳಿಸ್ತಾರೆ. ನಂತರ ಡೆಕ್ಕನ್ ಸುಲ್ತಾನರು 1308ರಲ್ಲಿ ಕಾಕತೀಯರಿಂದ ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಮುಂದೆ 1347ರಲ್ಲಿ ಗಂಗೋ ಬಹುಮನುಷ್ಯ ಅವರು ಸುಲ್ತಾನ್ ವಂಶವನ್ನು ಈ ಗುಲ್ಬರ್ಗದ ರಾಜಧಾನಿಯಾಗಿ ಮಾಡಿಕೊಂಡು ಇಲ್ಲಿ ಆಳ್ವಿಕೆ ನಡೆಸ್ತಾರೆ. ಇದು ಇತಿಹಾಸದ ಕಲಬುರಗಿ ಜಿಲ್ಲೆಯ ಚಿಕ್ಕ ಇತಿಹಾಸ. ಕರ್ನಾಟಕದಲ್ಲಿ 31 ಜಿಲ್ಲೆಗಳು. ನಮ್ಮ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳು 11 ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಅಧಿಕೃತವಾಗಿ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 2 ಮಹಾನಗರ ಪಾಲಿಕೆಗಳು. ಅದು ಒಂದು ಕಲಬುರಗಿ ಆದರೆ ಇನ್ನೊಂದು ಬಳ್ಳಾರಿ. ಇಲ್ಲಿರ್ತಕ್ಕಂಥದ್ದು ನನ್ನಿಂದ ಕಾಣ್ತಕ್ಕಂಥದ್ದು ಕಲಬುರಗಿಯ ಮಹಾನಗರ ಪಾಲಿಕೆ. ಕಲಬುರಗಿ ಜಿಲ್ಲೆಯ ಸಾರಿಗೆ ITO ರಿಜಿಸ್ಟರ್ ಸಂಖ್ಯೆ ಕಲಬುರಗಿದು 32 ಇದ್ದು ತನ್ನದೇ ಆದ ವಿಮಾನ ನಿಲ್ದಾಣವನ್ನು ಈ ಜಿಲ್ಲೆ ಒಳಗೊಂಡಿದೆ. ಸ್ಟಾರ್ ಏರ್ ಮತ್ತು ಅಲಿಯನ್ಸ್ ಇವು ಬೆಂಗಳೂರು ಮತ್ತು ತಿರುಪತಿಗೆ ಸಂಪರ್ಕವನ್ನು ಕಲ್ಪಿಸುತ್ತವೆ. ಬೆಂಗಳೂರಿನ ನಂತರ 2ನೇ ಉದ್ದವಾದ ರನ್ವೇ ವಿಮಾನ ನಿಲ್ದಾಣ ಯಾವುದು ಗೊತ್ತಾ? ನಮ್ಮ ಕಲಬುರಗಿ ಜಿಲ್ಲೆಯದ್ದು. ಇಲ್ಲಿನ KSRTC ತನ್ನದೇ ಆದ ವಿಭಾಗೀಯ ಕಚೇರಿಯನ್ನು ಒಳಗೊಂಡಿದ್ದು ಮೊದಲು ನಾವು ಇದನ್ನು ಈಶಾನ್ಯ ಕರ್ನಾಟಕ ಸಾರಿಗೆ ಎಂದು ಕರಿತಿದ್ವಿ. 2021ರ ನಂತರ ಇದನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ಎಂದು ಕರೆಯಲಾಗುತ್ತದೆ. ಇದರದ್ದು ಏನು ಹೈದರಾಬಾದ್ ಕರ್ನಾಟಕದ ಒಟ್ಟು ಜಿಲ್ಲೆಗಳಿಗೆ KSRTCಯ ವಿಭಾಗೀಯ ಕಚೇರಿ ಯಾವುದಪ್ಪ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ ಇರತಕ್ಕಂಥ ವಿಭಾಗೀಯ ಕಚೇರಿಗೆ ಒಳಪಡ್ತಾವ. ಇದು ಸಾರಿಗೆಯ ವ್ಯವಸ್ಥೆ. ವೈಷ್ಣವ ದೇವಾಲಯ ಜಮ್ಮು ಕಾಶ್ಮೀರದಲ್ಲಿರುವ ವೈಷ್ಣವ ದೇವಾಲಯವು ಅಲ್ಲಿಗೆ ಹೋಗಿ ನಾವು ಹೇಗಪ್ಪ ನೋಡೋದು ಕಷ್ಟ, ಬಡತನವಿದೆ, ನಮಗೆ ಅಷ್ಟು ಶಕ್ತಿ ಇಲ್ಲ ಎಂಬುದು ಕೆಲವರ ಚಿಂತನೆ. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಕಲಬುರಗಿ ಜಿಲ್ಲೆಯ ವೈಷ್ಣವ ದೇವಾಲಯ ಆರಂಭವಾಗಿದೆ. ಬನ್ನಿ, ಇದೇ ನೋಡಿ ವೈಷ್ಣವ ದೇವಾಲಯ.
ದೇವಸ್ಥಾನದ ಒಳಗಡೆ ಏನಂದರೆ ಕ್ಯಾಮ್ರಾ ಅಲೌ ಇರಲ್ಲ. ಇಲ್ಲಿ ನಾವು ನೋಡ್ತಕ್ಕಂಥ ಪ್ಲೇಸ್ಗಳಲ್ಲಿ ಕಲಬುರಗಿಯ ಪ್ರಮುಖವಾದ ನೋಡುವಂಥ ಸ್ಥಳಗಳಲ್ಲಿ ವೈಷ್ಣೋದೇವಿ ದೇವಾಲಯದ ಒಂದು ಪ್ರಮುಖ ನೋಡುಗರಿಗೆ ಒಂದು ಮನಸ್ಸನ್ನು ಎಳೆಯುವಂಥ ಪ್ರಮುಖ ದೇವಸ್ಥಾನ. ಅದರಲ್ಲಿ ನಾವು ಎಲ್ಲ ದೇವರುಗಳನ್ನು ನಾವು ಮೇಲ್ಗಡೆ ಹೋದಪ್ಪ ಅಂದರೆ ಎಲ್ಲ ದೇವರುಗಳನ್ನು ನಾವು ನೋಡಬಹುದು. ಜ್ಯೋತಿರ್ಲಿಂಗ ಆಗಿರ್ಬೋದು, ಬಾಲರಾಮ ಆಗಿರ್ಬೋದು, ಮಹಾವೀರ, ಹೀಗೆ ನಾನಾ ದೇವರುಗಳು ಮತ್ತು ರಾಘವೇಂದ್ರ ಸ್ವಾಮಿ ಹಾಗೂ ನಮಗೆ ಸಾಯಿಬಾಬಾ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನೀವು ಯಾರಾದರೂ ಬಂದರೆ ಈ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಿ. ಗುಲ್ಬರ್ಗ ಜಿಲ್ಲೆಯ ಜನಸಂಖ್ಯೆ, ಶಿಕ್ಷಣ, ಸಾಕ್ಷರತೆ ಮತ್ತು ಇಲ್ಲಿ ಮಾತನಾಡುವ ಭಾಷೆ. 2011ರ ಜನಗಣತಿಯ ಪ್ರಕಾರ 25,66,326 ಇಲ್ಲಿನ ಜನಸಂಖ್ಯೆಯಾಗಿದ್ದು, ಇಲ್ಲಿರುವ ಶಿಕ್ಷಣ ಸಂಸ್ಥೆ ಅಥವಾ ತರಬೇತಿಗಳು ESI ಹಾಸ್ಪಿಟಲ್, ಅಂದರೆ ಇಲ್ಲಿ ನಮಗೆ ಕಾಣತಕ್ಕಂಥದ್ದು ESI ಹಾಸ್ಪಿಟಲು. ಇದು ಗುಲ್ಬರ್ಗದ ಅಂದರೆ ಯೂನಿವರ್ಸಿಟಿಯ ಎಡಭಾಗದಲ್ಲಿರುವ ESI ಮೆಡಿಕಲ್ ಕಾಲೇಜು, ಹಾಗೆ ಅಪ್ಪಾಜಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಕಾಲೇಜ್, KCT ಇಂಜಿನಿಯರಿಂಗ್ ಕಾಲೇಜ್ ಹಾಗೂ MR ಮೆಡಿಕಲ್ ಕಾಲೇಜ್ ಇವು ಪ್ರಮುಖ ಶಿಕ್ಷಣ ಸಂಸ್ಥೆಗಳಾಗಿದ್ದು, ಹಾಗೆ ಇಲ್ಲಿನ ಸಾಕ್ಷರತೆ ಪ್ರಮಾಣವು 65.65. ಹಾಗೆ ಇಲ್ಲಿ ಮಾತನಾಡುವ ಭಾಷೆಗಳೆಂದರೆ ನಮಗೆ ಮಾಮೂಲಿ ಇಲ್ಲಿ ಹೆಚ್ಚಾಗಿ ಕನ್ನಡ, ಅದರ ಜೊತೆಯಲ್ಲಿ ಲಮಾಣಿ ಹಾಗೂ ಮಹಾರಾಷ್ಟ್ರ ಹತ್ತಿರದಿರುವುದರಿಂದ ಮರಾಠಿ, ಉರ್ದು ಹಾಗೂ ತೆಲುಗು ಭಾಷಿಕರು ನಮ್ಮ ಗುಲ್ಬರ್ಗದಲ್ಲಿ ನಾವು ಕಾಣುತ್ತೇವೆ. ಇದು ಇಲ್ಲಿನ ಜನಸಂಖ್ಯೆ, ಶಿಕ್ಷಣ ಮತ್ತು ಸಾಕ್ಷರತೆ ಹಾಗೂ ಇಲ್ಲಿ ಮಾತನಾಡುವ ಭಾಷೆಗಳು. ಭಾರತದಲ್ಲಿ ಅತಿ ದೊಡ್ಡ ಬುದ್ಧ ವಿಹಾರ ಯಾವುದು ಗೊತ್ತಾ? ಕಲಬುರಗಿ ಜಿಲ್ಲೆಯಲ್ಲಿರುವ, ಅಂದರೆ ನಮ್ಮ ಗುಲ್ಬರ್ಗದ ಯೂನಿವರ್ಸಿಟಿಯ ಕಲಬುರಗಿ ಯೂನಿವರ್ಸಿಟಿಯ ಬಲಭಾಗದಲ್ಲಿರುವ ಭಾರತದಲ್ಲಿ ಅತಿ ದೊಡ್ಡ ಬುದ್ಧ ವಿಹಾರವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಇದು 8,70,00,000 ಎಕರೆಯಲ್ಲಿ ನಿರ್ಮಾಣವಾಗಿರುವ ಈ ಬುದ್ಧ ವಿಹಾರವು, ಇದನ್ನು ನಿರ್ಮಾಣ ಮಾಡಿದವರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ನವರು ಈ ಬುದ್ಧ ವಿಹಾರವನ್ನು ನಿರ್ಮಾಣ ಮಾಡ್ತಾರೆ. ನೀವು ಯಾರಾದರೂ ಈ ಬುದ್ಧ ವಿಹಾರ ನೋಡಲು ಗುಲ್ಬರ್ಗಕ್ಕೆ ಬಂದರೆ ಕೇಂದ್ರ ಬಸ್ ನಿಲ್ದಾಣದಿಂದ ಡೈರೆಕ್ಟ್ ಇಲ್ಲಿಗೆ ಬಸ್ನ ವ್ಯವಸ್ಥೆ ಇದೆ, ಬಂದು ನೋಡ್ಕೊಂಡು ಹೋಗಿ. ನಾವು ಕಲಬುರಗಿ ಜಿಲ್ಲೆಯ ಕೃಷಿಯನ್ನು ತೆಗೆದುಕೊಂಡರೆ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಜಿಲ್ಲೆ. ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದರೆ ಬರಗಾಲದ ಮಿತ್ರ ಎಂದು ಕರೆಯುವ ಸಿರಿಧಾನ್ಯಗಳ ಕೃಷಿ ಅವಲಂಬಿತ ಪ್ರದೇಶವಾಗಿತ್ತು. ಅದರ ಜೊತೆಯಲ್ಲಿ ಸೂರ್ಯಕಾಂತಿ, ನೆಲಗಬ್ಬು, ನೆಲಗಡಲೆ ಹಾಗೂ ಜೋಳ, ಸಜ್ಜೆಯನ್ನು ಈ ಭಾಗದಲ್ಲಿ ಬೆಳೆಯುತ್ತಾರೆ. ಇಲ್ಲಿ ಹೆಚ್ಚಾಗಿ ನೋಡಿ ತೊಗರಿಗಳನ್ನೇ ಹೆಚ್ಚು ಬೆಳೆಯುತ್ತಿರುವುದರಿಂದ ಈ ಜಿಲ್ಲೆಯನ್ನು ನಾವು ತೊಗರಿಯ ಕಣಜವೆಂದು ಕರೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ಭೌಗೋಳಿಕತೆ. ಕಲಬುರಗಿ ಜಿಲ್ಲೆಯ ನಾವು ಭೌಗೋಳಿಕವನ್ನು ತೆಗೆದುಕೊಂಡರೆ, ಕಲಬುರಗಿ ಜಿಲ್ಲೆಯು ಸಮುದ್ರ ಮಟ್ಟದಿಂದ 454 ಮೀಟರ್ ಎತ್ತರದಲ್ಲಿದೆ. ಇಲ್ಲಿರುವ ಪ್ರಮುಖ ನದಿಗಳಾದ ಕೃಷ್ಣ ಮತ್ತು ಭೀಮ ನದಿಗಳು. ಮೇಲ್ಕೃಷ್ಣ ನದಿಯು ಇದು ಒಂದು ನೀರಾವರಿಯ ಉದ್ಯಮವಾಗಿದ್ದು, ಉಷ್ಣವಲಯದ ಶುಷ್ಕ ಮತ್ತು ಒಣಹವೆಯನ್ನು ಒಳಗೊಂಡಿದೆ. ರಾಷ್ಟ್ರೀಯ ಸ್ವಚ್ಛ ಗಾಳಿ ಸ್ಥಾನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯು 33ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕಲಬುರಗಿ ಜಿಲ್ಲೆಯ ಭೌಗೋಳಿಕತೆ. ಪವರ್ಫುಲ್ ಕೋರಂಟಿ ಹನುಮಾನ್ ಮಂದಿರ, ಕಲಬುರಗಿ. ಪವನಪುತ್ರ ಬಜರಂಗಿ ಆಂಜನೇಯ ಹನುಮಾನ್, ಅಂಜನಿ ಪುತ್ರ ಬಜರಂಗಿ. ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ಕಲಬುರ್ಗಿ. ಶ್ರೀ ಕೋರಂಟಿ ಹನುಮತೆ ನಮಃ. ಈ ದೇವಸ್ಥಾನವನ್ನು 1957ರಲ್ಲಿ ನಿರ್ಮಾಣವಾಗುತ್ತಾ. ಇದು ಹಿಂದೂ ವಾಸ್ತು ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಕಲಬುರಗಿಯ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ಮಂದಿರ.
ಶ್ರೀ ಗುರುಚರಣ ಸರೋರಜ ನಿಜಮನ ಮುಕುರ ಸುಧಾರೆ ವರುಣವು ರಘುವರ ವಿಮಲಶಯ ಜೋದಾಯಕ ಫಲಚಾರಿ ಬುದ್ಧಿಹೀನತನು ಜಾನಕೆ ಸುಮಿರವು ಪವನ ಕುಮಾರ ಬಲ ಬುದ್ಧಿ ವಿದ್ಯೆ ದೇಹ ಮೋಹಿ ಹರವು ಕಲಶ್ ವಿಕಾರ ಜೈ ಬಜರಂಗಿ. ಕಲಬುರಗಿ ಜಿಲ್ಲೆಯ ತಾಲೂಕುಗಳು: ಕಲಬುರಗಿ, ಆಳಂದ, ಜೇವರ್ಗಿ, ಅಫ್ಜಲಾಪುರ, ಚಿಂಚೋಳಿ, ಚಿತ್ತಾಪುರ, ಶಹಾಬಾದ್, ಕಮಲಾಪುರ, ಯಡ್ರಾಮಿ ಮತ್ತು ಕಾಳಗಿ ಇವು ಕಲಬುರಗಿ ಜಿಲ್ಲೆಯ ಪ್ರಮುಖ ತಾಲೂಕುಗಳು. ಈ ಬಸ್ಗೆ ಯಾಕೆ ನೃಪತುಂಗ ಅಂತ ಹೆಸರಿಟ್ರಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯನ್ನು ಆಳಿದ ಮೊದಲ ಮನೆತನದ ರಾಷ್ಟ್ರಕೂಟರು ಅಲ್ಲಿನ ಪ್ರಸಿದ್ಧ ಅರಸನಾದ ಅಮೋಘ ವರ್ಷ ನೃಪತುಂಗನು ಪ್ರಸಿದ್ಧ ಅರಸ. ಅದಕ್ಕಾಗಿ ಈ ನಗರ ಸಾರಿಗೆಗೆ ನೃಪತುಂಗ ಎಂದು ಹೆಸರಿಟ್ಟಿದ್ದಾರೆ ನೋಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಸಿಗೋಣ ಮತ್ತೊಂದು ಜಿಲ್ಲೆಯಲ್ಲಿ. ನಮಸ್ಕಾರ.